ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಅದೇ ಜೋಶಲ್ಲಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಗೈಸ್, ವಿಷಯ ಏನಪ್ಪ ಅಂದರೆ ತುಂಬ ರಿಕ್ವೆಸ್ಟೆಡ್ ವಿಡಿಯೋ ಇದು. ತುಂಬ ಜನ ಕೇಳಿದರೆ ನಾವು ಮೈ ಸಬ್ಸ್ಕ್ರೈಬರ್ ಆಲ್ಸೋ ಆಸ್ಕ್ ದಿಸ್ ಪಾರ್ಟ್ 2 ವಿಡಿಯೋ ಮಾಡಿ ಅಕ್ಕ ಫಾರ್ KCET ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಟು ಟ್ಯಾಕಲ್ ಇಟ್ ಇನ್ a few days and get a good score and a rank less than 2000. So ee video nimgoskara a super duper version of Python tips and tricks to score a rank less than 2000 in your KCET 2025 examination. ಹಾಗಾದ್ರೆ ಯಾವುದೇ ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಸೊ ಫಸ್ಟ್ ಟಿಪ್ ಬಂದ್ಬಿಟ್ಟು ಬುಕ್ ರೆಫರೆನ್ಸ್. ಸೊ ತುಂಬ ಜನ ಕನ್ಫ್ಯೂಷನ್ ಇರುತ್ತೆ, ಅಕ್ಕ ಯಾವ ಬುಕ್ಕನ್ನು ರೆಫರ್ ಮಾಡಬೇಕು KCETಗೆ, ನೀವು ಯಾವುದನ್ನು ರೆಫರ್ ಮಾಡಿದ್ದೀರಾ? ಸೊ ಮೀ ಪರ್ಸ್ನಲಿ ಹ್ಯಾವ್ ಸ್ಕೋರ್ಡ್ 15,000 ರ್ಯಾಂಕ್. ಸೊ ನಾನು ಯಾವ ಬುಕ್ಕನ್ನು ರೆಫರ್ ಮಾಡಿದ್ದೀನಿ ಅಂದರೆ ಒನ್ ಆ್ಯಂಡ್ ಓನ್ಲಿ ಒನ್ ಬುಕ್ ಐ ಟ್ರಸ್ಟೆಡ್, ದಟ್ ಈಸ್ MTG ಫಿಂಗರ್ ಪ್ರಿಂಟ್ ಅನ್ನೋ ಬುಕ್ಕು, MTG ಫಿಂಗರ್ ಟಿಪ್ಸ್ ಅನ್ನೋ ಬುಕ್ಕು. ಅಗೇನ್ ಐ ಆಮ್ ಗೋಯಿಂಗ್ ಟು ರಿಪೀಟ್ ಇಟ್, ದಟ್ ಈಸ್ MTG ಫಿಂಗರ್ ಟಿಪ್ಸ್ ಬುಕ್. ಓಕೆನಾ? ಇದು 3 ಸಬ್ಜೆಕ್ಟ್ ಅಲ್ಲ, 4 ಸಬ್ಜೆಕ್ಟಲ್ಲೂ ಬರುತ್ತೆ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಆ್ಯಂಡ್ ಬಯಾಲಜಿ. ಆ್ಯಸ್ ಐ ವಾಸ್ ಅನ್ ಇಂಜಿನಿಯರಿಂಗ್ ಸ್ಟೂಡೆಂಟ್, ಸೊ ನನಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಈ 3 ಸಬ್ಜೆಕ್ಟ್ಸ್ ನಾನು ತೆಗೊಂಡಿದ್ದೆ ಬುಕ್ಕನ್ನು. ಸೊ ಈ ಬುಕ್ ಲಿಂಕ್ ಬೇಕಾದರೆ ಕಮೆಂಟಲ್ಲಿ ತಿಳಿಸಿ, ನಾನು ಅದರ ಲಿಂಕನ್ನು ನಿಮಗೆ ಕಳಿಸ್ತೀನಿ, ನೀವು ಪರ್ಚೇಸ್ ಮಾಡ್ಬೋದು. ಇನ್ನೂ ಓದಿದ್ರೂ ಆಗುತ್ತೆ, ಬಿಕಾಸ್ ದಟ್ ಈಸ್ ಬುಕ್ ಇಸ್ ರಿಯಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಟಾಪಿಕ್ಸನ್ನು ಹೇಳಿದ್ದಾರೆ ಅದರಲ್ಲಿ. ಸೊ ದಟ್ ನೀವು ಅದನ್ನು ಸ್ವಲ್ಪ ರಿವಿಷನ್ ಮಾಡಿಕೊಂಡ್ರೆ ಇಟ್ಸ್ ಮೋರ್ ದೆನ್ ಇನಫ್ ಬಿಫೋರ್ ಯು ಗೋ ಟು ಎಕ್ಸಾಮಿನೇಷನ್. ಡನ್. ಟಿಪ್ ನಂಬರ್ 2 ಏನಪ್ಪ ಅಂದರೆ PYQ ಸಾಲ್ವಿಂಗ್. ಸೊ ನೀವು ಎಷ್ಟಾಗುತ್ತೆ ಅಷ್ಟು ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ PYQಸನ್ನು ಸಾಲ್ವ್ ಮಾಡ್ಕೋಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸನ್ನು, ಅಂದರೆ ರೀಸೆಂಟ್ಲಿ 5 years ಪೇಪರನ್ನು ಸಾಲ್ವ್ ಮಾಡಿದ್ರೆ ಇಟ್ ಈಸ್ ಮೋರ್ ದೆನ್ ಇನಫ್, ಮೋರ್ ದೆನ್ ಸಫಿಷಿಯೆಂಟ್ ಅಂತ ಹೇಳಿ. ಮತ್ತು ಟಿಪ್ ನಂಬರ್ 3 ಎಲಿಮಿನೇಷನ್ ಮೆಥಡ್. ಎಲಿಮಿನೇಷನ್ ಮೆಥಡ್ ಅಂದರೆ ಇರೋದು 4 ಆಪ್ಷನ್ ABCD. ಇದರಲ್ಲಿ ಎಂಕಿ ಪೆಂಕಿ ಪಾಂಕಿ ಮಾಡಬಹುದು, ಇಲ್ಲಾಂದರೆ 10, 20, 30, 40 ಈ ಥರ. ನಾನು ನಿಜ ಹೇಳ್ತೀನಿ, ಅರೌಂಡ್ 10 ಕ್ವಶನ್ಸ್ ಫ್ರೀ ಬಿಟ್ಟಿಲಿ ನನಗೆ ಸಿಕ್ಕಿದೆ, 10 ಮಾರ್ಕ್ಸ್. ಹೀಗೆ ನಾನು ಗೆಸ್ಸಿಂಗ್ ಮಾಡಿದ್ದೀನಿ. ಓಕೆನಾ? ABCDಯಲ್ಲಿ ಐ ಹ್ಯಾವ್ ಡನ್ ಗೆಸ್ಸಿಂಗ್. ಇದರಲ್ಲಿ ನಾನು ಟಿಪ್ ನಂಬರ್ 4 ಹೇಳ್ತೀನಿ, ದಟ್ ಈಸ್ ಗೆಸ್ಸಿಂಗ್ ದ ಆನ್ಸರ್. ನೀವು ಗೆಸ್ ಮಾಡ್ಕೋಬೇಕು, ಸರಿನಾ? ಇಫ್ ಯು ಹ್ಯಾವ್ ನೋ ಕ್ಲೂ, ಎಕ್ಸಾಮಲ್ಲಿ ಏನು ನಡೀತಾ ಇದೆ ಗೊತ್ತಿಲ್ಲ, ಈ ಪ್ರಶ್ನೆಗೆ ಆನ್ಸರ್ ಏನು ಅಂತ ಗೊತ್ತಿಲ್ಲ, ಲಿಸನ್, ದೇರ್ ಇಸ್ ನೋ ನೆಗೆಟಿವ್ ಮಾರ್ಕಿಂಗ್ ಅಲ್ವಾ? ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಅಂದರೆ ವೈ ಯು ವರಿಡ್ ಅಬೌಟ್ ಚೂಸಿಂಗ್ ಎನ್ ಆನ್ಸರ್? ಗೋ ಫಾರ್ ಇಟ್. ಯಾವುದೇ ಪ್ರಶ್ನೆನ ಬಿಟ್ಟು ಬರೋ ಹಾಗಿಲ್ಲ. ಸುಮ್ಮನೆ ಗೆಸ್ ಮಾಡಿ 10, 20, 30, 40 ಇಂಗಿ ಪಿಂಗಿ ಪಾಂಕಿ ಯಾವುದಾದ್ರೂ ಟ್ರಿಕ್ಸನ್ನು ಯೂಸ್ ಮಾಡ್ಕೊಳ್ಳಿ, ದಟ್ ಯು ವಿಲ್ ಗೆಟ್ ಅ 1+1 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಗೆಸ್ಸಿಂಗಲ್ಲೇ ಬರೋಣ. ಟಿಪ್ ನಂಬರ್ 5 ಈಸ್ most of the answer will be option B. Note this point, most of the answer will be option B or option A. So humans ಮಾಡಿರ್ತಾರಲ್ಲ ಕ್ವೆಶ್ಚನ್ ಪೇಪರ್ಸ್, ನಾಟ್ ರೋಬೋಟ್ಸ್ ಡೂ ದ ಕ್ವೆಶ್ಚನ್ ಪೇಪರ್. ಮೋಸ್ಟ್ ಆಫ್ ದ ಟೈಮ್ ಬಿ ಆನ್ಸರ್ ಆಗಿರುತ್ತೆ, ಯಾಕಂದರೆ ವಿದ್ಯಾರ್ಥಿಗಳು ಆಪ್ಷನ್ ಎಗೆ ಅಲ್ಲ. ಹಾಗಾದರೆ ಬಿ, ಮೋಸ್ಟ್ಲಿ CD. ಲೆಟ್ ಮಿ ಥಿಂಕ್, BCD. ಎ ಅನ್ನು ಎಲಿಮಿನೇಟ್ ಮಾಡಿರ್ತೀರಾ, ಆವಾಗ BCD ಅನ್ನೋವಾಗ ಯಾಕೋ ಬಿ ಅನ್ನಿಸೋದ್ರಿಂದ ಟಿಕ್ ಮಾಡಿ. ನಾನು ನನ್ನ ಇಯರ್ 2023ಯಲ್ಲಿ ಏನು ಮಾಡಿದೆ ಅಂದರೆ ಐ ಹ್ಯಾವ್ ಟಿಕ್ಡ್ ಆನ್ಸರ್ ಬಿ. ನಾನು ಯಾಕೆ ಅಂತ ಹೇಳ್ತೀನಿ, ನಮ್ಮ ಕಾಲೇಜಲ್ಲಿ ನಮ್ಮ ಒಬ್ಬರು ಮ್ಯಾಥ್ಸ್ ಸರ್ ಇದ್ದರು, ಪ್ರೊಫೆಸರು. ಹೀ ಟೋಲ್ಡ್ ಟಿಕ್ ಆಪ್ಷನ್ ಬಿ ಅಂತ. ನಾನು ಮೋಡಲ್ ಸಾಲ್ವಿಂಗಲ್ಲೂ ಅದೇ ಮಾಡಿದ್ದೆ KCET. ಯಾಕಂದರೆ ಆವಾಗ ಬಿಯಲ್ಲಿ ಆಲ್ಮೋಸ್ಟ್ 10 ಕ್ವಶನ್ ಬಿ ಹಾಕಿದ್ರೆ ಅದರಲ್ಲಿ 3 ಆದರೂ ಕರೆಕ್ಟ್ ಇಲ್ವಾ? ಯಾಕೆ 5 ಕರೆಕ್ಟ್ ಇರಲ್ವಾ? ಖಂಡಿತವಾಗ್ಲೂ ಇರುತ್ತೆ. ಸೊ ದಟ್ ಈಸ್ ಹ್ಯೂಮನ್ ಸೈಕಾಲಜಿ, ಆಪ್ಷನ್ ಬಿ ವರ್ಕ್ಸ್ ಅಂತ, ಸರಿನಾ? ಓಕೆ. ಟಿಪ್ ನಂಬರ್ 6, ನೆವರ್ ಲೀವ್ ಎನಿ ಕ್ವಶನ್. ಆಸ್ ಐ ಟೋಲ್ಡ್ ಯು ಬಿಫೋರ್, ಯಾವುದೇ ಪ್ರಶ್ನೆ ಬಿಡೋ ಹಾಗಿಲ್ಲ. ಒಂದಕ್ಕೆ ಟಿಪ್ ನಂಬರ್ 7, ಮೋಸ್ಟ್ ಆಫ್ ದ ಕ್ವಶನ್ ಕಮ್ಸ್ ಫ್ರಮ್ ಯುವರ್ 12th ಬೋರ್ಡ್. ಅಂದರೆ 12th ಸ್ಟ್ಯಾಂಡರ್ಡಿಂದ ಮೋಸ್ಟ್ ಆಫ್ ದ ಟಾಪಿಕ್ಸ್ ಮೇಲೆ ಕ್ವಶನ್ಸ್ ಬರುತ್ತೆ. ನಾನು ರೀಸೆಂಟ್ಲಿ ನಿಮಗೆ ಒಂದು PDF ಮಾಡಿದ್ದೆ, ಅದರಲ್ಲಿ ಎಷ್ಟೆಷ್ಟು ಇಯರ್ದಲ್ಲಿ ಯಾವ್ಯಾವ ಟಾಪಿಕ್ಸ್ ಮೇಲೆ ಎಷ್ಟೆಷ್ಟು ಕ್ವಶನ್ಸ್ ಬಂದಿದೆ, ಎಷ್ಟೆಷ್ಟು ಒಂದು ಕಂಟೆಂಟ್ಸ್ ಬರುತ್ತೆ ಅನ್ನೋದನ್ನು ನಾನೊಂದು ವಿಡಿಯೋ ಮಾಡಿದ್ದೆ. ಅದ್ರ ಥರನೇ ನೀವು ಓದ್ತಾ ಹೋದರೆ ಯು ವಿಲ್ ಸಿ ದ್ಯಾಟ್ 12th 60% ಆಫ್ ದ ಸಿಲೆಬಸ್ ಆಫ್ ಕ್ವಶನ್ಸ್ ಬಂದಿದೆ. ಸೊ ಯೂಸ್ ಯುವರ್ ಬ್ರೈನ್. 12th ನೀವು 11th ಸ್ಟ್ಯಾಂಡರ್ಡ್ ಓದಿಲ್ಲಾದರೂ ಪರವಾಗಿಲ್ಲ, 12th ಸ್ಟ್ಯಾಂಡರ್ಡ್ ಟಾಪಿಕ್ಸನ್ನು ಕ್ರಿಸ್ಟಲ್ ಕ್ಲಿಯರ್ ಮಾಡಿಕೊಂಡ್ರೆ ಐ ವುಡ್ ಸೇ 60% ಆಫ್ ಯುವರ್ ಸಿಲೆಬಸ್ ಜಾಬ್ ಈಸ್ ಡನ್. ಓಕೆ, ಎಸ್. ಟಿಪ್ ನಂಬರ್ 8, ಚಾನಲ್. ಅಕ್ಕ ಯಾವ ಯೂಟ್ಯೂಬ್ ಚಾನಲ್ ಓದಬೇಕು? ನೀವು ಹೇಗೆ ಓದಿದ್ರಿ? ನಾನು ಬೋರ್ಡ್ಸಿಗೆ ಓದಿರೋದು ಸಿಂಪ್ಲಿಫೈಡ್ ಮೈಂಡ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಇಲ್ಲಿ ಬ್ಲೂ ಪ್ರಿಂಟ್ ಎಲ್ಲ ಚೆನ್ನಾಗಿದೆ. ಆಮೇಲೆ KCETಗೆ ಏನು ಮಾಡಿದ್ರಿ ಅಕ್ಕ? ಐ ಹ್ಯಾವ್ ಸೀನ್ PW.
KCET, ಸಾರ್ಥಕ್ KCET ಅನ್ನೋ ಬ್ಯಾಚ್ ಇತ್ತು. ಐ ಥಿಂಕ್ ಇವಾಗಲೂ ಇದೆ, ಐ ಡೋಂಟ್ ನೋ. ಸೊ ಸಾರ್ಥಕ್ KCET ಬ್ಯಾಚ್ ಥ್ರೂ ನಾನು ಎನ್ರೋಲ್ ಮಾಡಿಬಿಟ್ಟು ಐ ಹ್ಯಾವ್ ಲಾಸ್ಟ್ ಮಿನಿಟ್, ನಾನು ಲಿಟ್ರಲಿ ಸಾರ್ಥಕ್ KCET ಬ್ಯಾಚನ್ನ 1 ವರ್ಷದಿಂದ ನೋಡ್ತಿರ್ಲಿಲ್ಲ. ಐ ಜಾಯಿಂಟ್ 1 month ಬಿಫೋರ್ ಮೈ ಎಕ್ಸಾಮಿನೇಷನ್ ಆ್ಯಂಡ್ ಎನ್ರೋಲ್ ಮಾಡಿಬಿಟ್ಟು ಲಾಸ್ಟ್ ಮಿನಿಟ್ ರಿವಿಷನ್ ಮಾಡಿದೆ. ಆ್ಯಂಡ್ ಪಕ್ಕ ನಾನು ಫಿಸಿಕ್ಸ್ ಟ್ಯಾಕಲ್ ಮಾಡಿದ್ದು ಓನ್ಲಿ ಥ್ರೂ ಸಾರ್ಥಕ್ KCET. ಅ ಬಿಗ್ ಥ್ಯಾಂಕ್ಸ್ ಟು ಸಾರ್ಥಕ್ KCET ಫಿಸಿಕ್ಸ್ ವಾಲಾ. ಓಕೆ, 9th ಟಿಪ್ ಏನಂದರೆ ಡಿವೈಡ್ ಈಸಿ, ಮಾಡರೇಟ್ ಆ್ಯಂಡ್ ಡಿಫಿಕಲ್ಟ್ ಚಾಪ್ಟರ್ಸ್ನ ಡಿವೈಡ್ ಮಾಡ್ಕೋಬೇಕು. ಆ್ಯಸ್ ಯು ಡಿವೈಡ್ ಚಾಪ್ಟರ್ಸ್ ಅಕಾರ್ಡಿಂಗ್ ಟು ದ ಮಾರ್ಕ್ಸ್ ಯಾವುದಕ್ಕೆ ಎಷ್ಟೆಷ್ಟು ಕೊಡ್ತಾರೆ ಅದ್ರ ಮೇಲೆಗೆ ಚಾಪ್ಟರ್ನ ಡಿವೈಡ್ ಮಾಡ್ತೀವಿ. ಈಸಿ, ಮಾಡರೇಟ್ ಆ್ಯಂಡ್ ಡಿಫಿಕಲ್ಟ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ವೆರಿ ಇಂಪಾರ್ಟೆಂಟ್ ಟಿಪ್, ರಿವೈಸ್ ಎವ್ರಿ ಡೇ. ರಿವಿಷನ್ ಮಾಡ್ಕೊಳ್ಳಿ. ಆ್ಯಸ್ ಯು ಸಾಲ್ವ್ PYQ ಅದರೊಟ್ಟಿಗೆ ಏನಾದರೂ ಆನ್ಸರ್ ರಾಂಗ್ ಇದ್ದರೆ ಅದು ಯಾಕೆ ರಾಂಗ್ ಅಂತ ಆ ಚಾಪ್ಟರ್ನ ರಿವೈಸ್ ಮಾಡ್ಕೊಳ್ಳಿ. ರಿವೈಸ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್, ಅವಾಗ ಮಾತ್ರ ತಲೆ. ಸೊ ರಿವೈಷನ್ ಮಾಡಿದಷ್ಟು ಆ ತಲೆಯಲ್ಲಿ ಅಷ್ಟೇ ಕ್ರಿಸ್ಟಲ್ ಕ್ಲಿಯರ್ ಆಗಿ ಅಚ್ಚುಕಟ್ಟಾಗಿ ಉಳಿಯುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಕೆಲವರಿಗೆ ಒಂದು ಜನರಲ್ ಟಿಪ್ ಹೇಳ್ತೀನಿ, ನಾರ್ಮಲ್ ಟಿಪ್ ಇದು. ತುಂಬ ಜನ ಕೇಳ್ತಾರೆ ಅಕ್ಕ ಬೆಳಗ್ಗೆ ಓದಿದ್ರೆ ಚೆನ್ನಾಗ ಸಂಜೆನಾ ರಾತ್ರಿನಾ ಅಂತ. ಐ ವುಡ್ ಸೇ ಐ ವಾಸ್ ಅ ಮಾರ್ನಿಂಗ್ ಬರ್ಡ್, ಓಕೆನಾ, ಅರ್ಲಿ ಬರ್ಡ್. ನಾನು ಬೆಳಗ್ಗೆನೇ ಓದ್ತಾ ಇದ್ದೆ, ಬಿಕಾಸ್ ಬೆಳಗ್ಗೆ ಓದಿದ್ರೆ ನನ್ನ ತಲೆಯಲ್ಲಿ ಹಾಗೆ ಅಚ್ಚುಕಟ್ಟು ಉಳಿತಿತ್ತು. ಅದು ಕೂಡ ಬ್ರಾಹ್ಮಿ ಮುಹೂರ್ತ ಯೂಶ್ವಲಿ 4:30, 5:30 ಈ ಟೈಮಲ್ಲಿ, 3:30 ಈ ಟೈಮಲ್ಲಿ ಬ್ರಾಹ್ಮಿ ಮುಹೂರ್ತ. ಇದು ಈಸ್ ದ ಮೋಸ್ಟ್ ಸೈಲೆನ್ಸ್ಫುಲ್ ಟೈಮ್ ಆ್ಯಂಡ್ ದಿಸ್ ಇಸ್ ದ ಟೈಮ್ ವೇರ್ ಕಾಸ್ಮೆಟಿಕ್ ಎನರ್ಜಿ ಈಸ್ ಎಬ್ಸಾರ್ಬ್ ಟು ಅವರ್ ಬಾಡಿ. ಅಂದರೆ ನೇಚರಲ್ ಇರೋ ಎನರ್ಜೀಸ್ ಆಲ್ ಎಬ್ಸಾರ್ಬೇಷನ್ ಮಾಡುವಂತಹ ಟೈಮ್ ಹ್ಯೂಮನ್ಸ್ಗೆ. ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಟೈಮ್, ಓಕೆನಾ. ಸೊ ರಾತ್ರಿ ಓದಬಹುದು, ಬಟ್ ಸಂಜೆ ಸ್ಟಾರ್ಟ್ ಮಾಡಿದಾಗ ಏನಾಗುತ್ತೆ ಅಂದರೆ ದೇರ್ ವಿಲ್ ಬಿ ಲಾಡ್ ಆಫ್ ಡಿಸ್ಟರ್ಬೆನ್ಸ್ ಅಲ್ವಾ. ವೆಹಿಕಲ್ ಡಿಸ್ಟರ್ಬೆನ್ಸ್ ಇರುತ್ತೆ, ಮನೆಯವ್ರದ್ದು ಡಿಸ್ಟರ್ಬೆನ್ಸ್ ಇರುತ್ತೆ. ಬಟ್ ಆ ಟೈಮಲ್ಲಿ ನೇಬರ್ಸ್ ಕೂಡ ಮಲಗಿರ್ತಾರೆ, ನಿಮ್ಮ ಮನೆಯವರು ಮಲಗಿರ್ತಾರೆ. ಸೊ ಯು ಆರ್ ದ ಒನ್ ಹೂ ಕ್ಯಾನ್ ರೂಲ್, ಯು ಕ್ಯಾನ್ ಸ್ಟಾರ್ಟಿಂಗ್ ಲೈಕ್ ಎನಿಥಿಂಗ್ ಅಲ್ವಾ. ಸೊ ಇಷ್ಟೊಂದು ಪಾಯಿಂಟ್ಸನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಟ್ಟಿಗೆ ನಾನು 10 ಪಾಯಿಂಟ್ಸ್ ಹೇಳಿದ್ದೀನಿ. ಹಾಗಾಗಿ 10 ಪಾಯಿಂಟ್ಸು ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ದ್ಯಾಟ್ ಈಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಶೇರ್ ಮಾಡಿ ಅಂತ ಹೇಳ್ತಾ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.